ಭಾರತದ ಕ್ರಿಕೆಟ್ ಇತಿಹಾಸದಲ್ಲೇ ಇಂಥದ್ದೊಂದು ಭೀಕರ ಅವಮಾನ ಯಾವತ್ತೂ ಕೂಡ ಆಗಿರಲಿಲ್ಲ. ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದ ನಮ್ಮ ಟೀಮ್ ಇಂಡಿಯಾ ಕೇವಲ 76 ರನ್ಗಳಿಗೆ ಆಲ್ಔಟ್ ಆಗಿ ಮಣ್ಣು ಮುಕ್ಕಿದೆ. ಇಂಗ್ಲೆಂಡ್ ಎದುರು 100ಕ್ಕೂ ಹೆಚ್ಚು ರನ್ಗಳ ಹೀನಾಯ ಸೋಲ್ ಕಂಡಿದೆ. ಮೈದಾನದಲ್ಲಿ ನಡೀತಾ ಇರೋದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚಾ ಅಥವಾ ಯಾವ್ದಾದ್ರು ಸ್ಕೂಲ್ ಮಕ್ಕಳ ಆಟವಾ? ಕಣ್ಣಿಗೆ ಕಾಣ್ತಿರೋದು ಕೇವಲ ಸೋಲಲ್ಲ, ಇದು ಕ್ರಿಕೆಟ್ ಹೆಸರಲ್ಲಿ ಟೀಮ್ ಇಂಡಿಯಾ ಮಾಡಿರುವ ಸಂಪೂರ್ಣ ಸರೆಂಡರ್. ಗೌತಮ್ ಗಂಭೀರ್ ಅವರ ಕೋಚಿಂಗ್ ನಲ್ಲಿ ಭಾರತ ತಂಡಕ್ಕೆ ಏನಾಗ್ತಿದೆ? IPL ನಲ್ಲಿ ಸತತವಾಗಿ ಸೋಲ್ತಾ ಇದ್ದಂತ ಶ್ರೇಯಸ್ ಅಯ್ಯರ್ ಅವರನ್ನ ಕ್ಯಾಪ್ಟನ್ ಮಾಡಿದ್ದೆ ತಪ್ಪಾಯ್ತಾ? ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ T20 ಸರಣಿಯಲ್ಲಿ ಅಸಲಿಗೆ ಆಗ್ತಿರೋದೇನು? ಒಂದೆರಡು ಮ್ಯಾಚ್ ಸೋಲೋದು ಕ್ರಿಕೆಟ್ ನಲ್ಲಿ ಕಾಮನ್. ಆದರೆ T20 ಕ್ರಿಕೆಟ್ ಶುರುವಾದಾಗಿನಿಂದ ಸತತ 5 ಪಂದ್ಯಗಳಲ್ಲಿ ಗೆಲುವೇ ಇಲ್ಲದೆ ಟೀಮ್ ಇಂಡಿಯಾ ಒದ್ದಾಡ್ತಾ ಇರೋದು ಇದೇ ಮೊದಲ ಬಾರಿಗೆ. ಮಹೇಂದ್ರ ಸಿಂಗ್ ಧೋನಿ ಅವರ ಜನ್ಮ ದಿನದಂದೇ ಇಂಗ್ಲೆಂಡ್ ತಂಡ ಕೇವಲ ಮ್ಯಾಚ್ ಗೆದ್ದಿಲ್ಲ, ಬದಲಾಗಿ ಕೋಚ್ ಗೌತಮ್ ಗಂಭೀರ್ ಅವರ ಅಹಂಕಾರವನ್ನ ಇಡೀ ಪ್ರಪಂಚದ ಮುಂದೆ ಎಕ್ಸ್ಪೋಸ್ ಮಾಡಿದೆ. ಸ್ನೇಹಿತರೆ, ಒಂದು ಕಡೆ ಭೀಕರ ಸುನಾಮಿ ಬಂದ್ರೆ ಹೇಗಿರುತ್ತೆ? ಇಡೀ ಊರಿಗೂರೇ ಕೊಚ್ಕೊಂಡು ಹೋಗುತ್ತೆ ಅಲ್ವಾ? ಅದೇ ರೀತಿ ಇಂಗ್ಲೆಂಡ್ ಪ್ರವಾಸದಲ್ಲಿ ಟೀಮ್ ಇಂಡಿಯಾದ ಮಾನ ಮರ್ಯಾದೆ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ಕಳೆದ 4-5 ವರ್ಷಗಳಿಂದ ನಾವೇ ನಂಬರ್ 1 ತಂಡ ಆಗಿದ್ವಿ, ಆದರೆ ಈಗ ಆ ನಂಬರ್ 1 ಪಟ್ಟ ಕೂಡ ಇಳಿದು ಹೋಗಿದೆ. ಇಂಗ್ಲೆಂಡ್ ತಂಡ ಬಾರಿಸಿದ 201 ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನಟ್ಟಿದ ಟೀಮ್ ಇಂಡಿಯಾ ಕೇವಲ 76 ರನ್ಗೆ ಆಲ್ಔಟ್ ಆಗಿ ಪೆವಿಲಿಯನ್ ಪರೇಡ್ ನಡೆಸಿದೆ. T20 ಇತಿಹಾಸದಲ್ಲೇ ಭಾರತ ಪವರ್ ಪ್ಲೇ ನಲ್ಲೇ 5 ವಿಕೆಟ್ ಕಳೆದುಕೊಂಡಿದ್ದು ಇದೇ ಮೊದಲು. ನೆನಪಿರಲಿ, 2008ರಲ್ಲಿ 74 ರನ್ಗಳಿಗೆ ಆಲ್ಔಟ್ ಆಗಿದ್ದು ಬಿಟ್ರೆ, ಈಗ 76 ರನ್ಗಳಿಗೆ ಆಲ್ಔಟ್ ಆಗಿರೋದು ಭಾರತದ 2ನೇ ಅತಿ ದೊಡ್ಡ ಕೆಟ್ಟ ಸ್ಕೋರ್. ರಾತ್ರಿ 2-3 ಗಂಟೆ ತನಕ ಎಚ್ಚರವಿದ್ದು ಮ್ಯಾಚ್ ನೋಡುವ ಅಭಿಮಾನಿಗಳಿಗೆ ಈ ತರದ ಕಳಪೆ ಆಟವನ್ನ ತೋರಿಸ್ತಿದ್ದಾರೆ. ಬ್ಯಾಟಿಂಗ್ ಲೆವೆಲ್ ಎಷ್ಟರ ಮಟ್ಟಿಗೆ ಪಾತಾಳಕ್ಕೆ ಕುಸಿದಿದೆ ಅಂದ್ರೆ 13 ರನ್ ಗಳಿಸಿದ ವೈಭವ್ ಸೂರ್ಯವಂಶಿ ಮತ್ತು ಇಶಾನ್ ಕಿಶನ್ ಅವರೇ ಈ ಮ್ಯಾಚ್ ನ ಟಾಪ್ ಸ್ಕೋರರ್ಗಳು. ಇದನ್ನ ಕೇಳಿದ್ರೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಎಷ್ಟು ಗಬ್ಬೆದ್ದು ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ. ಅಷ್ಟಕ್ಕೂ ಅಭಿಮಾನಿಗಳು ಕ್ರೀಡಾಂಗಣಕ್ಕೆ ಹೋಗೋದು ಯಾಕೆ? ನಮ್ಮವರ ಆಟ ನೋಡಿ ಖುಷಿ ಪಡೋದಕ್ಕಲ್ವಾ? ಆದ್ರೆ ಇಂಗ್ಲೆಂಡ್ ಎದುರಿನ ಈ ಮ್ಯಾಚ್ ನಲ್ಲಿ ಕೇವಲ 8 ಓವರ್ ಆಗುವಷ್ಟರಲ್ಲೇ ಬೇಸರಗೊಂಡ ಭಾರತೀಯ ಅಭಿಮಾನಿಗಳು ಸ್ಟೇಡಿಯಂ ಬಿಟ್ಟು ಹೊರ ನಡೀತಾ ಇದ್ರು. ತಾವೇ ದುಡ್ಡು ಕೊಟ್ಟು ಟಿಕೆಟ್ ತೆಗೆದುಕೊಂಡು ಬಂದ ಫ್ಯಾನ್ಸ್ ಮ್ಯಾಚ್ ಮುಗಿಯುವ ಮುನ್ನವೇ ಎದ್ದು ಹೋಗ್ತಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಬೇರೊಂದಿಲ್ಲ. ವಿಶ್ವಕಪ್ ನಲ್ಲಿ ತಂಡವನ್ನ ಒಂಟಿ ಸಲಗದಂತೆ ಫೈನಲ್ಗೆ ಕೊಂಡೊಯ್ದು ಕಪ್ ಗೆಲ್ಲಿಸಿಕೊಂಡ ಸಂಜು ಸ್ಯಾಮ್ಸನ್ಗೆ ಮಾಡಿದ್ದೇನು ಗೊತ್ತಾ? ಕೇವಲ 3 ಮ್ಯಾಚ್ ಫ್ಲಾಪ್ ಆದ್ರು ಅಂತ ಆತನನ್ನ ತಂಡದಿಂದಲೇ ಕಿತ್ತು ಬಿಸಾಕಿದ್ರು. ಅಷ್ಟೇ ಅಲ್ಲ, ಮುಂಬರುವ ಜಿಂಬಾಬ್ವೆ ಸರಣಿಗೂ ಅವರನ್ನ ಸೇರಿಸಿಲ್ಲ. ಆದ್ರೆ ಕಳೆದ 5 ಪಂದ್ಯಗಳಿಂದ ಸತತವಾಗಿ ಫ್ಲಾಪ್ ಆಗ್ತಾ ಇರುವ ಇಶಾನ್ ಕಿಶನ್ಗೆ ಮಾತ್ರ ಪದೇ ಪದೇ ಅವಕಾಶ ನೀಡಲಾಗ್ತಾ ಇದೆ. ಐರ್ಲೆಂಡ್ ವಿರುದ್ಧ ಒಂದು ಮ್ಯಾಚ್ ನಲ್ಲಿ 5 ಬಾಲ್ಗೆ 1 ರನ್, ಮತ್ತೊಂದು ಮ್ಯಾಚ್ ನಲ್ಲಿ 0. ಆದ್ರೂ ಆತನಿಗೆ ರೆಡ್ ಕಾರ್ಪೆಟ್ ಸ್ವಾಗತ. ಇನ್ನೊಂದು ಆಘಾತಕಾರಿ ವಿಚಾರ ಅಂದ್ರೆ ಬ್ಯಾಟಿಂಗ್ ನಲ್ಲಿ ಕಳಪೆ ಫಾರ್ಮ್ ನಲ್ಲಿರುವ 12 ಬಾಲ್ಗೆ ಬರೀ 3 ರನ್ ಹೊಡೆದ ತಿಲಕ್ ವರ್ಮಾ ಅವರನ್ನ ಈ ಸರಣಿಗೆ ದಿಢೀರ್ ಅಂತ ವೈಸ್ ಕ್ಯಾಪ್ಟನ್ ಮಾಡಲಾಗಿದೆ. ಸ್ಪಿನ್ ಬೌಲಿಂಗ್ ಎದುರು ತಿಲಕ್ ವರ್ಮಾ ಅವರ ರೆಕಾರ್ಡ್ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ. 187 ಎಸೆತಗಳಲ್ಲಿ ಕೇವಲ 193 ರನ್, ಬರೋಬ್ಬರಿ 10 ಬಾರಿ ಔಟ್. ಇದು ಕೇವಲ ಆಟಗಾರರ ತಪ್ಪಲ್ಲ, ಬದಲಾಗಿ ನಮ್ಮ ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಮತ್ತು ಕೋಚ್ ಗೌತಮ್ ಗಂಭೀರ್ ಅವರ ತಪ್ಪು ನಿರ್ಧಾರಗಳ ಪ್ರತಿಫಲ. ಶಿವಮ್ ದುಬೆ ಅಂತಹ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಇದ್ರು, ಅವರಿಗಿಂತ ಮೊದಲು ಬೌಲರ್ ಹರ್ಷಿತ್ ರಾಣಾ ಅವರನ್ನ ಬ್ಯಾಟಿಂಗ್ಗೆ ಕಳಿಸ್ತಾರೆ. ಕಾಮೆಂಟ್ರಿ ಮಾಡ್ತಾ ಇದ್ದ ದಿನೇಶ್ ಕಾರ್ತಿಕ್ ಅವರೇ ಈ ನಿರ್ಧಾರವನ್ನ ನೋಡಿ ದಂಗಾಗಿ ಹೋಗಿದ್ರು. ಎಲ್ಲಿ ಕಾಮನ್ ಸೆನ್ಸ್ ಇರ್ಬೇಕಿತ್ತೋ ಅಲ್ಲಿ ಬರೀ ಅಹಂಕಾರ ತುಂಬಿಕೊಂಡಿದೆ. ಬೌಲಿಂಗ್ ವಿಭಾಗದಲ್ಲೂ ಅದೇ ಕತೆ. ದೇಶೀಯ ಟೂರ್ನಿಯಲ್ಲಿ 19 ವಿಕೆಟ್ ಕಿತ್ತ ರಸಿಕ್ ದಾರ್ ಸಲಾಂ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಕೇವಲ 16 ವಿಕೆಟ್ ಪಡೆದ ಮಯಾಂಕ್ ಯಾದವ್ ಮತ್ತು ಯಶ್ ಠಾಕೂರ್ ಅಂತವರನ್ನ ಆಯ್ಕೆ ಮಾಡಲಾಗಿದೆ. ಯಾಕೆ? ರಸಿಕ್ ದಾರ್ RCB ಆಟಗಾರ ಅನ್ನುವ ದ್ವೇಷನ? ಈ ತರಹದ ಫೇವರಿಟಿಸಂ ಮತ್ತು ಸ್ವಾರ್ಥದಿಂದ ಇಂದು ಇಡೀ ಟೀಮ್ ಇಂಡಿಯಾ ಬಲಿಯಾಗ್ತಾ ಇದೆ. ಬರ್ದಿಟ್ಕೊಳ್ಳಿ, 5 ಪಂದ್ಯಗಳ ಈ ಸರಣಿಯಲ್ಲಿ ಭಾರತ ಈಗಾಗಲೇ 2-0 ಹಿನ್ನಡೆಯಲ್ಲಿದೆ. ಇಂಗ್ಲೆಂಡ್ ನಂತಹ ರೀಬಿಲ್ಡ್ ಆಗ್ತಾ ಇರುವ ತಂಡದ ಎದುರೇ ನಾವು ಹೀಗೆ ಮಕಾಡೆ ಮಲಗಿದ್ರೆ ಮುಂದಿನ ದಿನಗಳಲ್ಲಿ ಜಿಂಬಾಬ್ವೆ ತಂಡದ ಎದುರು ಸೋತ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಜಿಂಬಾಬ್ವೆಯ ಬಳಿಯೂ ಅದ್ಭುತ ಆಟಗಾರರಿದ್ದಾರೆ. ತಂಡದ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಈಗ ಕಾನ್ಫಿಡೆನ್ಸ್ ಅನ್ನೋದೇ ಉಳಿದಿಲ್ಲ. ವರುಣ್ ಚಕ್ರವರ್ತಿ ಮೊದಲನ ಫಾರ್ಮ್ ನಲ್ಲಿ ಇಲ್ಲ. ಶ್ರೇಯಸ್ ಅಯ್ಯರ್ ಬೇಜವಾಬ್ದಾರಿ ಶಾಟ್ ಹೊಡೆದು ಔಟ್ ಆಗ್ತಾರೆ. ಟಾಪ್ ಆರ್ಡರ್ ನ 3 ಔಟ್ ಆದ್ರೆ ಭಾರತದ ಕತೆ ಮುಗೀತು ಅಂತಾನೆ ಇಂಗ್ಲೆಂಡ್ ಡಿಕೋಡ್ ಮಾಡ್ಕೊಂಡಿದೆ. ಸಕಾಲದಲ್ಲಿ ಈ ತಪ್ಪುಗಳನ್ನ ತಿದ್ದಿಕೊಳ್ಳದಿದ್ರೆ ಭಾರತದ ಭವಿಷ್ಯ ಅಂಧಕಾರವಾಗಲಿದೆ. ಸ್ನೇಹಿತರೆ, ಇದು ಕೇವಲ ಒಂದು ಮ್ಯಾಚ್ ನ ಸೋಲಲ್ಲ, ಇದು ಕಷ್ಟಪಟ್ಟು ಕಟ್ಟಿದ ತಂಡವನ್ನ
ಅಹಂಕಾರದಿಂದ ಒಡಿತಾ ಇರುವ ಕರಾಳ ಕತೆ. ಸಂಜು ಸ್ಯಾಮ್ಸನ್ ರಂತಹ ಮ್ಯಾಚ್ ವಿನ್ನರ್ಗೆ ಮಾಡಿದ ದ್ರೋಹಕ್ಕೆ, ಕಷ್ಟಪಡುವ ಆಟಗಾರರನ್ನ ಕಡೆಗಣಿಸಿದ್ದಕ್ಕೆ ಪ್ರಕೃತಿ ಕೊಡ್ತಾ ಇರುವ ಕರ್ಮದ ತಿರುಗೇಟು. ನೆನಪಿಡಿ, ಇಂಗ್ಲೆಂಡ್ ಎದುರು 76 ರನ್ಗೆ ಆಲ್ಔಟ್ ಆಗಿ ಸೋತಿದ್ದು ಕೇವಲ ಟೀಂ ಇಂಡಿಯಾ ಅಲ್ಲ, ಭಾರತದ ಆಟಗಾರರಲ್ಲ. ಈ ಸೋಲು ಅಜಿತ್ ಅಗರ್ಕರ್ ಮತ್ತು ಗೌತಮ್ ಗಂಭೀರ್ ಅವರ ಅಹಂಕಾರದ ಸೋಲು. ಬೆವರು ಸುರಿಸಿ ಆಡುವ ಆಟಗಾರರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಐತಿಹಾಸಿಕ ಹೀನಾಯ ಸೋಲು ಒಂದು ಜೀವಂತ ಉದಾಹರಣೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಭಾರತ ಸೋಲೋದಕ್ಕೆ ಯಾರು ಅಸಲಿ ಕಾರಣ? ಕಾಮೆಂಟ್ ಮಾಡಿ.